सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येयमाम्नाजगेयं सदजमसदजेयं श्रीसहायं भजेयम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे नवमाध्याये अद्य कथानुवादे सति किंचित पूर्वकथानुवादः ಇಲ್ಲಿವರೆಗೆ ಬ್ರಹ್ಮದೇವರು ಕಂಡ ಭಗವಂತನ ರೂಪದ ಬಗ್ಗೆ ತಿಳಿಸ್ತಾ ಇದ್ರು. ಈಗ ಒಂದು ಮರಕ್ಕೆ ಹೋಲಿಸ್ತಾರೆ ಅಂತ ಮಾತು ಬಂತು. ಆ ಶ್ಲೋಕದ ಅರ್ಥವನ್ನು ನೋಡ್ತಾ ಇದ್ವಿ. 29ನೇ ಶ್ಲೋಕ. ಭಗವಂತನ ದೇಹ ಹೇಗಿದೆ ಅಂದ್ರೆ ಅವನ ದೇಹದಲ್ಲಿ ಅನೇಕ ತೋಳುಗಳಿದೆ. ಒಂದು ಕೈಯಲ್ಲ, ಎರಡು ಕೈಯಲ್ಲ, ಸಾವಿರಾರು ಕೈ ಇದೆ ಅಂತ ಅರ್ಥ. ಅಷ್ಟು ಬಾಹುಗಳವನಲ್ಲಿ. ಹಾಗಾದ್ರೆ ಹಾಕೊಂಡಿರುವಂತ ಆಭರಣ ಎಷ್ಟು? ಎಷ್ಟು ಬಾಹುಗಳಿದೆಯೋ ಅಷ್ಟು ಆಭರಣ, ಅದಕ್ಕಿಂತಲೂ ಜಾಸ್ತಿ ಅಂತ ಹೇಳೋಣ. ಯಾಕಂದ್ರೆ ಒಂದು ಕೈಗೆ ಒಂದೇ ಆಭರಣ ಅಂತಿಲ್ಲ, ಎಷ್ಟೋ ಆಭರಣಗಳನ್ನು ಹಾಕೊಳ್ತಾನೆ ಪರಮಾತ್ಮ. ಅವನ ಎರಡು ಬಾಹುಗಳಲ್ಲಿ ಬೇಕಾದಷ್ಟು ಆಭರಣ ಇದೆ, ಬೇಕಾದಷ್ಟು ಕೈ ಬಳೆಗಳು ಇದೆ. ಬಳೆಗಳಿದೆ ಕೈಗೆ ಹಾಕೊಳ್ಳೋದು, ಅದು ಇದೆ. ಅಷ್ಟೇ ಅಲ್ಲ, ಅವನ ತಲೆಯ ಮೇಲೆ ಅನೇಕ ಆಭರಣಗಳು ಇದೆ. 1000 ಮುಖ, 1000 ತಲೆ, 1000 ಆಭರಣ. ಅಂದ್ರೆ ತಲೆಯ ಆಭರಣ, ಶಿರೋ ಆಭರಣ ಇದೆ. ಅದು ಕೂಡ ಪರಾರ್ಘ್ಯ ಕೇಯೂರ ಮಣಿಪ್ರವೇಕ ಪರ್ಯಸ್ತದೋರ್ ದಂಡ ಸಹಸ್ರ ಶಾಖಂ ಅಂತ ಒಂದೇ ಒಂದು ಶಬ್ದ ಭಾಗವತಲ್ಲಿ, ತುಂಬಾ ದೀರ್ಘ ಶಬ್ದ. ಇದಕ್ಕೆ ಅರ್ಥವನ್ನ ಈಗ ನೋಡ್ತಾ ಇದ್ವಿ ನಾವು. ಪರಾರ್ಘ್ಯ ಕೇಯೂರ. ಪರಾರ್ಘ್ಯ ಅಂದ್ರೆ, ಅರ್ಘ್ಯ ಅಂದ್ರೆ ಒಂದು ಬೆಲೆ ಕೊಡ್ಬೋದು ಇದಕ್ಕೆ, ಈ ತರ ಇದೆ ಇದು ಅಂತ. ಅದೇ ಪರಾರ್ಘ್ಯ ಅಂದ್ರೆ ಅನರ್ಘ್ಯ ಅಂತ ಅರ್ಥ. ಅಂದ್ರೆ ಅದ್ರ ತರ ಇಲ್ಲ, ಆ ತರ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಇದಿಷ್ಟು ಬೆಲೆ ಇದೆ ಇದಕ್ಕೆ ಅಂತ. ಅಂಥ ಕೇಯೂರ ಮಣಿ ಪ್ರವೇಕ ಅಂತ ಪ್ರಾರಂಭ ಮಾಡಿದ್ರು. ನಾವೆಲ್ಲ ಕೇಯೂರವಾನ್, ಮಕರ ಕುಂಡಲವಾನ್, ಕಿರೀಟಿ ಅಂತೆಲ್ಲ ಕೇಳ್ತೀವಿ. ಕೇಯೂರ ಅನ್ನೋ ಶಬ್ದಕ್ಕೆ ಈ ತೋಳು ಬಂದಿ ಅಂತ ಹೇಳ್ತಾರಲ್ಲ, ಕೇಯೂರ ಅಂದ್ರೆ ಅರ್ಥ. ಅಂದ್ರೆ ತೋಳಿಗೆ ಒಂದು ಬಳೆ ಕಟ್ಕೊಳ್ತಾರೆ ಸುತ್ತಲೂ. ಅಂತ ತೋಳು ಬಂದಿಯನ್ನ ಇಲ್ಲಿ ಕೇಯೂರ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಅದಕ್ಕೆ ಬೆಲೆ ಇಲ್ವಂತೆ. ಅಂದ್ರೆ ಅಷ್ಟು ಶ್ರೇಷ್ಠ. ಯಾಕೆ ಅಂದ್ರೆ ಆ ಆಭರಣ ಅಷ್ಟು ದಿವ್ಯ ಅಷ್ಟೇ, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಬರಲ್ಲ. ಈ ಕೆಲವು ಸಲ ಏನಾಗುತ್ತೆ, ನಮ್ಗೇನು ಹೇಳಲಿಕ್ಕೆ ಜಾಸ್ತಿ ಬರ್ಲಿಲ್ಲ ಅಂದ್ರೆ ಏನಂತೀವಿ, ಅದು ಅದ್ಭುತ, ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ ಅಷ್ಟೇ. ಆ ತರ ಇಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಆಭರಣವನ್ನ ಬ್ರಹ್ಮದೇವರು ತಾವು ನೋಡಿದ್ದಾರೆ. ಇನ್ನು ಮಣಿಪ್ರವೇಕ ಅಷ್ಟೇ ಅಲ್ಲ, ಆ ಕೈ ಬಳೆಗಳೇನಿದೆ ಆ ಬಳೆಗಳಲ್ಲಿ ಅನೇಕ ಮಣಿಗಳೆಲ್ಲ ಸೇರ್ಕೊಂಡಿದಂತೆ. ಎಲ್ಲ ಮಣಿಗಳಿಂದ ಪೋಣಿಸಿದ್ದಾರೆ, ಮಣಿಗಳನ್ನು ಪೋಣಿಸಿದ್ದಾರೆ ಅದರಲ್ಲಿ, ಆ ಬಳೆಯಲ್ಲಿ. ಅದರಿಂದ ಅವನ ಒಂದೊಂದು ಬಾಹುಗಳು ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಇದು ಹೇಗಾಯ್ತು ಅಂದ್ರೆ, ಒಂದು ಚಂದನ ಮರ ತಗೊಂಡ್ರೆ ಅದಕ್ಕೆ ಸಾವಿರಾರು ಕೊಂಬೆಗಳಿದ್ರೆ ಹೇಗಿರುತ್ತೋ ಚೆನ್ನಾಗಿ ಆ ತರ ಭಗವಂತನ ತೋಳುಗಳಿವೆ ಅಂತ ಅರ್ಥ. ಇನ್ನು ಅವ್ಯಕ್ತ ಮೂಲಂ. ಹಾಗೆ ಭಗವಂತ ಹೇಗೆ ಅಂತಂದ್ರೆ ಎಲ್ಲಾ ತತ್ವಗಳಿಗೂ ಮೂಲ ಅವನೇ. ಎಲ್ಲಾ ತತ್ವಗಳಿಗೂ ಮೂಲ ಯಾವುದು? ಅವ್ಯಕ್ತ ತತ್ವ. ಅದಕ್ಕೂ ಮೂಲ ಇವನು. ಅವ್ಯಕ್ತ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ. ಅಂದ್ರೆ ಈ ಮೂಲ ಪ್ರಕೃತಿ ಅಂತ ಹೇಳ್ತೀವಲ್ಲ, ಮಹತ್ತತ್ವ, ಅಹಂಕಾರ ತತ್ವ ಅಂದ್ರೆ ಬ್ರಹ್ಮದೇವರ ಶರೀರ, ರುದ್ರದೇವರ ಶರೀರ, ಹೀಗೆಲ್ಲ ಬಂತು. ಭಾಗವತಲ್ಲಿ ಹಿಂದಕ್ಕೂ ಬಂತು ಈ ವಿಷಯ, ಮಣಿಮಂಜರಿ ಪಾಠದಲ್ಲೂ ಬಂತು. ಇಂಥ ಈ ಮಹತ್ತತ್ವ, ಅಹಂಕಾರ ತತ್ವ, ಇದಕ್ಕೆಲ್ಲ ಮೂಲ ಯಾವ್ದಿದೆ? ಅವ್ಯಕ್ತ ತತ್ವ. ಅಂದ್ರೆ ಲಕ್ಷ್ಮಿ ಯಾವುದಕ್ಕೆ ಅಭಿಮಾನಿನಿ ದೇವತೆ ಆಗಿದ್ದಾಳೆ, ಅಂಥ ಅವ್ಯಕ್ತ ತತ್ವಕ್ಕೂ ಮೂಲ ಈ ಭಗವಂತ.
ಅಥವಾ ಅವ್ಯಕ್ತ ಅಂದ್ರೆ ತ್ರಿಗುಣ, ಸತ್ವ, ರಜಸ್ಸು, ತಮಸ್ಸು, ಈ ಮೂರು ಗುಣ. ಈ ಮೂರು ಗುಣಗಳಿಗೆ ಮೂಲನೇ ಆ ಭಗವಂತ. ಅವನೇ ಎಲ್ಲದಕ್ಕೂ ಸೃಷ್ಟಿಕರ್ತ. ಅವನೇ ಸತ್ವಗುಣವನ್ನ ಪ್ರಚೋದನೆ ಮಾಡ್ತಾನೆ ಕೆಲವರಲ್ಲಿ, ಕೆಲವು ರಜೋಗುಣ, ಕೆಲವರಲ್ಲಿ ತಮೋಗುಣ, ಅವನೇ ಮಾಡೋದು. ಇಂಥ ಇವನು ನೆನೆ ದಿವಸ ನೋಡಿದಂತೆ ಅಹೀಂದ್ರ ಭೋಗೈರಧಿವೀತ ವಲ್ಕಂ, ಅವನ ಚರ್ಮ ಎಲ್ಲ ಪೂರ್ತಿ ಆ ಶೇಷದೇವರ ಆ ಒಂದು ಶರೀರ ಏನಿದೆ ಅದರಿಂದ ಸುತ್ತುವರೆದುಕೊಂಡ್ಬಿಟ್ಟಿದೆ. ಹಾಗೆ ಅಷ್ಟು ಶೇಷದೇವರು ಗಟ್ಟಿಯಾಗ ಆ ಭಗವಂತನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ಬಿಟ್ರೆ ಏನ್ ಸಿಗಲ್ಲ ಭಗವಂತ ಅನ್ನೋ ತರ ಅಷ್ಟು ಆ ಆವರಕವಾಗಿ ಆ ಶೇಷದೇವರಿದ್ದಾರೆ. ಇಂಥ ಭುವನಾಂಘ್ರಿಪೇಂದ್ರಂ, ಲೋಕದಲ್ಲಿ, ಭುವನ ಅಂದ್ರೆ ಲೋಕ, ಲೋಕದಲ್ಲಿ ಏನೇನು ಮರಗಳಿದೆ ಆ ಮರಗಳಲ್ಲೆಲ್ಲ ನಾವು ಶ್ರೇಷ್ಠವಾದ ಮರ ಅಂದ್ರೆ ಇಂಥ ಮರವನ್ನೇ ನೋಡ್ಲಿಕ್ಕೆ ಸಾಧ್ಯ. ಅದು ಶ್ರೀಗಂಧದ ಮರನೂ ಅಲ್ಲ, ಚಂದನದ ಮರ. ಅದು ಯಾವ್ದಕ್ ಶ್ರೇಷ್ಠ, ಯಾಕೆ ಶ್ರೇಷ್ಠ ಅಂದ್ರೆ ಅದನ್ನ ಎಷ್ಟು ತೆಗೆದ್ರು ಅದನ್ನ ಬರೋದು ಸುವಾಸನೆ ಒಳ್ಳೇದೇ ಬರೋದು, ಎಷ್ಟು ತೆಗೆದ್ರು. ಆದ್ರೆ ಶ್ರೀಗಂಧದ ಮರಕ್ಕೆ ಒಂದು ದಿವಸ ಅಸ್ತಿತ್ವ ಇಲ್ಲ, ಅದು ಹೊರಟೋಗ್ಬಿಡುತ್ತೆ, ನಾಶ ಇದೆ ಅದಕ್ಕೆ. ತೆಗೆದಷ್ಟು ಅದು ಕಳ್ಕೊಂಡ್ಬಿಡ್ತೀವಿ, ಮತ್ ಸಿಗಲ್ಲ ಆದ್ರೆ ಅಂಥ ಮರ. ಆದ್ರೆ ಭಗವಂತ ಹಾಗಲ್ಲ, ಅವನನ್ನ ಎಷ್ಟು ತೆಗೆದ್ರು ಅವನೇನ್ ಖಾಲಿ ಆಗಲ್ಲ, ಅವನೇನ್ ನಾಶ ಹೊಂದಲ್ಲ, ಅವನ್ ಯಾವಾಗ್ಲೂ ಹಾಗೆ ಇರ್ತಾನೆ. ಅವನಂಥ ಮರವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಕೊಂಬೆ ರೆಂಬೆಗಳು, ಈ ಒಂದು ಮರ, ಆಲದ ಮರ ತಗೊಂಡ್ರೆ ಅಥವಾ ಇನ್ಯಾವುದೋ ಮರ ತಗೊಂಡ್ರೆ ಎಷ್ಟು ಕೊಂಬೆಗಳು ಇದರಲ್ಲಿ, ಎಷ್ಟು ರೆಂಬೆಗಳಿದೆ ಹಾಗೆ ಅಂತ ಹೇಳ್ಬೋದು. ಆದ್ರೆ ಅದಕ್ಕಿಂತ ಅನಂತ ಪಟ್ಟು ಜಾಸ್ತಿ ಭಗವಂತನ ದೇಹದಲ್ಲಿ ಅಷ್ಟು ತೋಳುಗಳೆಲ್ಲ ಇದೆ ಅಂತ ಇದನ್ನ ವರ್ಣಿಸಿ ಇಂಥ ಭಗವಂತನನ್ನ ಇಲ್ಲಿ ಬ್ರಹ್ಮದೇವರು ಕಂಡಿದ್ದಾರೆ ಅಂತ ಇಷ್ಟು ವಿಷಯ. ಇದರಲ್ಲಿ ವ್ಯಾಖ್ಯಾನದಲ್ಲಿ ಬಂದ ಹೊಸ ವಿಷಯಗಳೇನು ಅಂದ್ರೆ ಅವ್ಯಕ್ತ ಮೂಲ ಅಂತ ಒಂದು ಶಬ್ದ ಬಂತಲ್ಲ, ಈ ಅವ್ಯಕ್ತ ಮೂಲ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಬರ್ತಿದ್ದಾರೆ. ಅವ್ಯಕ್ತಂ ಪ್ರಧಾನಂ ತ್ರಿಗುಣಂ ಮೂಲೆ ಪಾದೆ ಯಸ್ಯ ಸಹ. ಮೂಲ ಅಂತ ಬಂದ್ರೆ ಅದಕ್ಕೆ ಇವ್ರು ಹೇಳೋದು ಕಾರಣ ಅಂತ ನಾ ಹೇಳ್ದೆ. ಈ ಮೂಲ ಪ್ರಕೃತಿಗೂ ಮುಖ್ಯ ಆ ಭಗವಂತನೇ. ಅವನ ಆಜ್ಞೆ ಮಾಡಿದ್ರೆ ಲಕ್ಷ್ಮೀದೇವಿ ತಾನು ಈ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ತೊಡಗ್ತಾಳೆ, ಇಲ್ಲ ಅವಳು ಸುಮ್ಮನಿರ್ತಾಳೆ. ಈ ರೀತಿ ಭಗವಂತನೇ ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣ, ಲಕ್ಷ್ಮೀದೇವಿಗೆ ಪ್ರಚೋದನೆ ನೀಡುವ ಮುಖಾಂತರ ಅಂತ ಹೇಳಿದ್ವಿ. ಇನ್ನೊಂದು ಮೂಲ ಅಂತಂದ್ರೆ ಭಗವಂತನ ಪಾದದ ಮೂಲದಲ್ಲಿ ಬಿದ್ದಿದೆ ಅಂತ ಆಯ್ತು ಅವ್ಯಕ್ತ ತತ್ವ. ಅಂದ್ರೆ ದೇವರು ದೊಡ್ಡ ಮರ, ಅದರ ಮೂಲಕ್ಕೆ ಇವೆಲ್ಲ ಬಿದ್ದಿದೆಯಂತೆ, ಎಲ್ಲ ಜೀವ ಜಂತುಗಳು ಮೂಲಕ್ ಬಿದ್ದಿರೋದು ಅಂದ್ರೆ ಅದು ಅವಮಾನದ ವಿಷಯ ಅಂತಲ್ಲ. ಅಂದ್ರೆ ಎಲ್ಲರೂ ಕೂಡ ಹೇಗೆ ಒಂದು ಮರವನ್ನ ನೆರಳಿಗೋಸ್ಕರ ಆಶ್ರಯಣೆ ಮಾಡ್ತಾರೋ, ನೆರಳು ಬೇಕು, ಸುಸ್ತಾಗಿದೆ, ತಾಪ ಹೋಗ್ಬೇಕು, ಮರವನ್ನ ಆಶ್ರಯಿಸ್ತೀವಿ. ಅದೇ ತರ ಸಂಸಾರ ತಾಪ ಹೋಗ್ಬೇಕು, ಏನೇನ್ ಅನ್ಕೊಳ್ತೀವೋ ಅದೆಲ್ಲ ಪಡಿಬೇಕು ಅಂದ್ರೆ ಈ ಮೂಲಕ್ ಬಂದ್ ಬೀಳ್ಲೇಬೇಕು. ಭಗವಂತನ ಪಾದದ ಮೂಲದಲ್ಲೇ ಆ ಅವ್ಯಕ್ತ ಇದೆ. ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲ ಅಲ್ಲೇ ಇದೆ. ದೇವರನ್ನ ಹಿಡಿದ್ರೆ ಅದೆಲ್ಲನೂ ಸರಿ ಹೋಗುತ್ತೆ. ಅಲ್ಲ ಇದು ಹೇಗೆ ಹೇಳಿದ್ರೆ ಅವ್ಯಕ್ತಂ ಅಂತಂದ್ರೆ ಈ ಪ್ರಧಾನ ತತ್ವ, ತ್ರಿಗುಣ ಇದೆಲ್ಲ ಹೇಗ್ ಸಿಕ್ತು ಅಂದ್ರೆ ಒಂದು ಮಾತಿದೆ, ಅದ್ರ ಮುಂದಕ್ಕೆ ಹೇಳ್ತಾರೆ. ತಸ್ಮಾದ್ ಅವ್ಯಕ್ತಮುತ್ಪನ್ನಂ ತ್ರಿಗುಣಂ ದ್ವಿಜಸತ್ತಮ ಅಂತ ಒಂದು ಪ್ರಮಾಣ ಕೊಡ್ತಾರೆ. ದ್ವಿಜಸತ್ತಮ ಶ್ರೇಷ್ಠ ಬ್ರಾಹ್ಮಣನೇ. ಅವ್ಯಕ್ತ ತತ್ವ ಯಾರಿಂದ ಬಂತು? ಭಗವಂತನಿಂದ ಬಂತು. ಅವ್ಯಕ್ತ ತತ್ವ ಯಾವ ತರದ್ದು? ತ್ರಿಗುಣಂ, ಸತ್ವಗುಣ, ರಜೋಗುಣ, ತಮೋಗುಣ ಸೇರ್ಕೊಂಡಿರೋದು ಅವ್ಯಕ್ತ ತತ್ವ. ಅಂಥ ಅವ್ಯಕ್ತ ತತ್ವನೇ ನಮಗೆ ಈ ಸಂಸಾರ ಬಂಧನಕ್ಕೆ ಕಾರಣ. ನಾವು ಸಂಸಾರದಲ್ಲಿ ಸಿಗಾಕೊಂಡಿದೀವಲ್ಲ, ಇದಕ್ಕೆ ಕಾರಣನೇ ಅವ್ಯಕ್ತ ತತ್ವ. ಲಕ್ಷ್ಮೀ ದೇವಿ ಅಭಿಮನ್ಯಮಾನವಾದ ತತ್ವ, ಲಕ್ಷ್ಮೀ ದೇವಿನೇ ಅದಕ್ಕೆ ಅಭಿಮಾನಿ ದೇವತೆ. ಅಂಥ ತತ್ವ ಇರೋದ್ರಿಂದಲೇ ಪ್ರಕೃತಿ ಬಂಧನ ಆಗಿದೆ. ಪ್ರಕೃತಿ ಬಂಧನ ಅಂದ್ರೆ ಈ ಅವ್ಯಕ್ತ ತತ್ವದಿಂದಲೇ ನಮಗ್ ಬಂಧನ ಆಗಿರೋದು. ಅದನ್ನ ನಾವು ದಾಟ್ವಿ ಅಂತಾದ್ರೆ ನಾವು ಮೋಕ್ಷಕ್ಕೆ ಹೋಗಿದ್ದೇವೆ ಅಂತ ಅರ್ಥ. ಅದನ್ನ ದಾಟ್ಸೋನ್ ಒಬ್ನೇ, ಅದು ಪರಮಾತ್ಮ. ಅವನ ಆಜ್ಞೆಯಿಂದ ವಾಯುದೇವರು ಮಾಡ್ತಾರೆ ಕೆಲಸ, ವಾಯುದೇವರಿಗೆ ಸಮಾನರಾದವರು ಮಾಡ್ತಾರೆ. ಹೀಗಿದೆ ವ್ಯವಸ್ಥೆ. ಅಂತೂ ಈ ಅವ್ಯಕ್ತ ತತ್ವ ಏನು ತ್ರಿಗುಣಾತ್ಮಕವಾಗಿದೆ, ಮೂರು ಗುಣಗಳಿಂದ ಕೂಡಿರುವಂತಹ ಅವ್ಯಕ್ತ ತತ್ವ, ಅದಕ್ಕೂ ಮೂಲ ಈ ಪರಮಾತ್ಮ. ಅಷ್ಟೇ ಅಲ್ಲ, ಅವಿಜ್ಞಾತ ಅಧಃ ಪ್ರವೇಶಂ ಇತಿವ. ಅವ್ಯಕ್ತ ಮೂಲ ಅಂತಂದ್ರೆ ಕೆಳಕ್ ಬೀಳೋದು ಅಂತ ಇಲ್ವೇ ಇಲ್ಲ, ಅದ್ರ ಬಗ್ಗೆ ಗೊತ್ತೇ ಇಲ್ಲ ಈ ಮರಕ್ಕೆ. ಮರ ಉರುಳು ಬಿಡತ್ತೆ, ಮರ ಕೆಳಗ್ ಬೀಳತ್ತೆ. ಆದ್ರೆ ಭಗವಂತ ಅನ್ನೋ ಮರ ಕೆಳಗ್ ಬೀಳೋದು ಅನ್ನೋದೇ ಕೇಳೇ ಇಲ್ಲ ನಾವು ಅಂತ. ಅವ್ಯಕ್ತ ಆ ತರ ನಾವು ಕೇಳಲೇ ಇಲ್ಲ ಆ ವಿಷಯನ ಅಂತ. ದೇವರಿಗೆ ಅದಕ್ಕೋಸ್ಕರನೇ ಅನೇಕ ಹೆಸರುಗಳಿದೆ. ಅಚ್ಯುತ ಅಂತ ಒಂದು ಹೆಸರು ಅದಕ್ಕೆ ಬರೋದು ದೇವರಿಗೆ. ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲ, ನಾಶ ಇಲ್ಲದೆ ಇರೋನು. ಅಂದ್ರೆ ಕೆಳಗ್ ಬೀಳೋದು ಅಂತಿಲ್ಲ. ಮನುಷ್ಯರಿಗೆ ಹಾಗಲ್ಲ, ಒಂದು ಟೈಮ್ ಚೆನ್ನಾಗಿರುತ್ತೆ, ಇನ್ನೊಂದ್ ಟೈಮ್ ಕೆಳಗ್ ಬೀಳ್ಲೇಬೇಕಾದ ಅನಿವಾರ್ಯ, ನಮ್ಗೆ ಶಕ್ತಿ ಇರಲ್ಲ. ಆದ್ರೆ ದೇವರಿಗೆ ಹಾಗಲ್ಲ, ಅವನು ಅವ್ಯಕ್ತ ಮೂಲ. ಅವನ ಮೂಲ ಏನು
ಅವನು ಕೆಳಕ್ ಯಾವಾಗ ಹೋಗ್ತಾನೆ ಅದೆಲ್ಲ ಗೊತ್ತಾಗಲ್ಲ. ಯಾಕಂದ್ರೆ ಕೆಳಕ್ ಹೋದ್ರೆ ತಾನೆ ಗೊತ್ತಾಗೋದು. ಒಂದ್ ಪಕ್ಷ ಅವನು ಕೆಳಕ್ಕೆ ಹೋಗೋದು ಅಂತ ಕೆಳಗಿನ ಸ್ಥಾನ ನರಕ ಮತ್ತೆ ಅನಂತಮಸ್ಸು ಇದೆಲ್ಲದಕ್ಕೂ ಹೋಗಿ ಬರ್ತಾನೆ, ಅಲ್ಲೂ ಇರ್ತಾನೆ. ಯಾಕಂದ್ರೆ ಸರ್ವವ್ಯಾಪಿ, ಎಲ್ಲಾ ಕಡೆ ಇರೋನ್ ಭಗವಂತ. ಅಲ್ಲಿದ್ರು ಅವನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗಲ್ಲ ಅಂತ ಇದನ್ನ ಅವ್ಯಕ್ತ ಮೂಲಂ ಅನ್ನೋ ಶಬ್ದ ತಿಳಿಸ್ತಾ ಇದೆ ಅಂತ ಇಲ್ಲಿ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಿದ್ರು. ಇದ್ ಹೇಗ್ ಸಿಕ್ತು ಅರ್ಥ? ಅದಕ್ಕೊಂದು ಕೋಶನೆಲ್ಲ ಕೊಡ್ತಾರೆ ಉದಾಹರಣೆ, ಪ್ರತಿಯೊಂದಕ್ಕೂ ಪ್ರಮಾಣ ಸಮೇತವಾಗಿ ವಿವರಣೆ ಕೊಟ್ಟಿದ್ದಾರೆ. ಇದಾಯ್ತು. ಮತ್ತೊಂದು ಅಂಘ್ರಿಪ ಅಂತ ಬಂತು ಶಬ್ದ. ಅಂಘ್ರಿಪ ಅಂತಂದ್ರೆ ಏನರ್ಥ? ಮರಗಳಿಗೆ ಅಂಘ್ರಿಪ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ, ಅಂಘ್ರಿ ಅಂದ್ರೆ ಪಾದಗಳು ಅಂತ ಅರ್ಥ, ಕಾಲು. ನಾವೆಲ್ಲ ನೀರು ಕುಡಿಯೋದು ಹೇಗೆ? ನೀರು ಕುಡಿಯೋದು ಕೈಯಿಂದ ತಗೊಳ್ತೀವಿ, ಲೋಟದಲ್ಲಿ ನೀರನ್ನ ಕುಡಿತೀವಿ, ಹಾಕೊಳ್ತೀವಿ ಬಾಯಿಗೆ. ಅದ ಮರಗಳು ಹಾಗಲ್ಲ. ಮರಗಳಿಗೆ ನಾವು ನೀರನ್ನ ಬುಡಕ್ ಹಾಕ್ತಿವಿ, ಮೂಲಕ್ಕೆ. ಮರಕ್ಕದು ಕಾಲಿನ ಥರ ಬುಡ ಪ್ರದೇಶ ಅಂದ್ರೆ. ಆ ಬೇರೆ ಪ್ರದೇಶಕ್ಕೆ ಕೆಳಕ್ ನೀರು ಹಾಕಿದಾಗ ಅದು ಅಲ್ಲದ್ರ ಮುಖಾಂತರ ನೀರನ್ನ ಸ್ವೀಕಾರ ಮಾಡುತ್ತೆ. ಹಾಗಾದ್ರೆ ಯಾವುದು ತನ್ನ ಪಾದಗಳಿಂದ ನೀರನ್ನ ಕುಡಿದು ಬೆಳೆಯುತ್ತೋ ಅದಕ್ಕೆ ಅಂಘ್ರಿಪ ಅಂತ ಕರೀತಾರೆ. ಅಂದ್ರೆ ಅಂಘ್ರಿಭ್ಯಾಮ್ ಪಾತಿ ಅಲ್ಲ, ಪಿಬತಿ ಅಂತ ಹೇಳ್ತಾರೆ. ಕಾಲುಗಳಿಂದ ಕಾಪಾಡೋದಲ್ಲ, ಕಾಲುಗಳಿಂದ ಕುಡಿಯೋದು ಯಾವ್ದಿದೆ ಅಂಥ ಮರಗಳಿಗೆ ಅಂಘ್ರಿಪ ಅಂತ ಕರೀತಾರೆ. ಇಂಥ ಅಂಘ್ರಿಪ ಏನೇನಿದೆ ಜಗತ್ನಲ್ಲಿ, ಜಗತ್ತಲ್ಲಿರೋ ಎಲ್ಲಾ ಮರಗಳಲ್ಲಿ ಶ್ರೇಷ್ಠ ಮರ ಅಂದ್ರೆ ಅದು ಭಗವಂತ. ಆ ತರ ಮರದ ತರ ವಿಶಾಲವಾಗಿ ಬ್ರಹ್ಮದೇವರ ದೃಷ್ಟಿಗೆ ಗೋಚರ ಆಗಿದ್ದಾನೆ. ಅಥವಾ ಇನ್ನೊಂದು ಹೇಳ್ತಾರೆ ಇಲ್ಲಿ, ಅಂಘ್ರಿಪ ಅಂತಂದ್ರೆ 14 ಲೋಕನೇ ಅಂತೆ. ಅಷ್ಟು ದೊಡ್ಡ ಮರದಂತೆ ಏನು ಸಿಗತ್ತೆ? 14 ಲೋಕ. ಆ 14 ಲೋಕದಲ್ಲೂ ಶ್ರೇಷ್ಠವಾದ ವಸ್ತು ಅಂದ್ರೆ ಅದು ಇವನೊಬ್ನೇ. ಇದನ್ನ ಇಲ್ಲಿ ಅಂಘ್ರಿಪೇಂದ್ರಂ ಅನ್ನೋ ಶಬ್ದ ತಿಳಿಸ್ತಾ ಇದೆ. ಇಲ್ಲಿ ಇಂದ್ರ ಅಂದ್ರೆ ಇಂದ್ರದೇವರು ಅಂತ ಅರ್ಥ ಅಲ್ಲ, ಇಂದ್ರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅಂಘ್ರಿಪೇಂದ್ರ. ಈಗ ಗಜೇಂದ್ರ ಅಂತ ಕರಿತೀವಿ. ಗಜೇಂದ್ರ ಅಂದ್ರೇನು? ಎಲ್ಲ ಆನೆಗಳಿಗೆ ಇಂದ್ರ ಅಂತಂದ್ರೆ ಏನು? ಇಂದ್ರದೇವರು ಅಂತ ಅರ್ಥನ ಅಲ್ಲ. ಗಜೇಂದ್ರ ಅಂದ್ರೆ ಎಲ್ಲಾ ಆನೆಗಳಲ್ಲಿ ಶ್ರೇಷ್ಠ ಇದು ಅಂತ ಅರ್ಥ. ಈ ಇಂದ್ರ, ಚಂದ್ರ ಏನೇನ್ ಶಬ್ದಗಳನ್ನ ಮುಂದೆ ಹಾಕ್ತಿವಿ, ಅಥವಾ ವ್ಯಾಸರಾಜರಿಗೆ ಹೇಳುವಂತ ಶಬ್ದ ಇದೆಯಲ್ಲ, ಪ್ರತ್ಯರ್ಥಿ ಗಜ ಕೇಸರಿ. ಗಜ ಕೇಸರಿ, ಗಜ ಕೇಸರಿ ಅರ್ಥ ಆನೆಗೆ ಸಿಂಹದಂತೆ, ಸಿಂಹನ ವಸ್ತುತಃ ಅಂದ್ರೆ ಶ್ರೇಷ್ಠ ಅನ್ನೋ ಅರ್ಥ. ಹೀಗೆ ಅನೇಕ ಶಬ್ದಗಳನ್ನ ಬಳಸೋದಿದೆ, ಅದು ಶ್ರೇಷ್ಠ ಅನ್ನೋ ಅರ್ಥದಲ್ಲಿ. ಈ ರೀತಿ 14 ಲೋಕಗಳಿಗೂ ಕೂಡ ವಿಶೇಷವಾಗಿ ಶ್ರೇಷ್ಠನಾದವನು ಪರಮಾತ್ಮ. ಇಂಥ ಭಗವಂತ ತಾನು ಈ ಶೇಷದೇವರ ಭೋಗದಿಂದ, ಭೋಗ ಅನ್ನೋ ಶಬ್ದಕ್ಕೆ ಭೋಗಾಧಿಕ ಅಂತ ಹೇಳಿ ಈ ಮಧ್ವೀಜನ ಶ್ಲೋಕ ಬರುತ್ತೆ. ಅಲ್ಲೆಲ್ಲ ಭೋಗ ಅನ್ನೋ ಶಬ್ದಕ್ಕೆ ಶರೀರ ಅಂತ ಅರ್ಥ ಮಾಡಿದ್ದಾರೆ, ಅಂದ್ರೆ ಹಾವು ಅಂತ ಅರ್ಥ ಮಾಡಿದ್ದಾರೆ. ಅದ್ ಹೇಗೆ? ಭೋಗ ಅಂದ್ರೆ ಶರೀರ, ಹಾವಿನ ಶರೀರಕ್ಕೆ ಭೋಗ ಅಂತ ಕರೀತಾರೆ. ಆ ಹಾವಿನ ಶರೀರ ಭೋಗ ಏನಿದೆ, ಆ ಭೋಗವನ್ನ ಹೊಂದಿರುವಂತಹ ಏನು ಶೇಷದೇವರಿದ್ದಾರೆ, ವಿಶೇಷವಾದ ಶರೀರವನ್ನ ಪಡೆದ ಶೇಷದೇವರು, ಅವರು ಪೂರ್ಣ ಭಗವಂತನನ್ನ ಸುತ್ತುವರೆದುಕೊಂಡಿದ್ದಾರೆ. ಹಾಗೆ ಹೇಗೆ ಹಗ್ಗವನ್ನ ನಾವು ಸುತ್ತಾಕೊಂಡ್ರೆ ಹೇಗಾಗ್ತೀವೋ ಆ ತರ ದೇವರನ್ನ ಶೇಷದೇವರು ಸುತ್ತಾಕೊಂಡಿದ್ದಾರೆ. ಈ ತರ ವರ್ಣನೆಯನ್ನ ಮಾಡ್ತಾ ಹೋಗ್ದು ಮುಂದಕ್ಕೆ ಇಲ್ಲಿ ವಿಶೇಷವಾದ ವಿವರಣೆಯನ್ನ ಕೊಡ್ಬೇಕು ಈ ಶ್ಲೋಕಕ್ಕೆ. ಈ ವಸ್ತುತಃ ಈ ಒಂದು ವಾಕ್ಯ ಬಂತಲ್ಲ ಈಗ, ತಸ್ಮಾದ್ ಅವ್ಯಕ್ತ ಮುತ್ಪನ್ನಂ ತ್ರಿಗುಣಂ ದ್ವಿಜ ಸತ್ತಮ ಅಂತ ಏನ್ ವಾಕ್ಯ ಬಂತು, ಇದು ಎಲ್ಲಿದೆ ಅಂತ ಇದ ಅರ್ಥ ತಿಳ್ಕೊಂಡ್ವಿ. ಇದೆಲ್ಲಿದೆ? ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯ ಉದಾಹರಣೆ ಮಾಡಿದ್ದಾರೆ. ಇದು ಮೋಕ್ಷ ಧರ್ಮ ಅನ್ನೋದ್ರಲ್ಲಿ ಇದೆ ಅಂತ, ಮೋಕ್ಷ ಧರ್ಮ ಅನ್ನೋ ಭಾಗದಲ್ಲಿ ಇದೆ. ಇನ್ನು ಇಲ್ಲಿ ಅವ್ಯಕ್ತ ಮೂಲ ಅಂತ ಒಂದು ನೆನೆ ದಿವಸ ಹೇಳಿದಂತೆ ಒಂದು ಅಪೂರ್ವ ಶಬ್ದ ಇದು. ಇದಕ್ಕೆ ಒಂದು ಸರಳವಾದ ಅರ್ಥ ನೋಡಿದ್ವಿ. ಇದಕ್ಕೆ ಒಬ್ಬೊಬ್ರು ಒಂದೊಂದು ಅರ್ಥವನ್ನ ಮಾಡಿದ್ದಾರೆ. ಅವ್ಯಕ್ತ ಮೂಲ ಅಂತ ಈ ಶಬ್ದಕ್ಕೆ ನಿಜವಾಗಿ ಯಾರಿಗೂ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಬರ್ಲಿಲ್ಲ. ಒಬ್ಬೊಬ್ರು ಒಂದೊಂದು ಅರ್ಥ ಹೇಳಿದ್ರು. ಕೊನೆಗೆ ಸರಿಯಾಗಿ ಹೇಳಿದ್ ಮಧ್ವಾಚಾರ್ಯರು. ಇದು ಪ್ರತಿ ಸರಿ ನಾವು ಹೇಳ್ತಾ ಇರ್ತೀವಿ. ಆಚಾರ್ಯರು ಒಂದು ವಾಕ್ಯ ಬರ್ದಿದ್ದಾರೆ ಅಂದ್ರೆ ಆ ವಾಕ್ಯದಿಂದ ಎಷ್ಟೋ ಮತಗಳು ಇದು ಸರಿ ಇಲ್ಲ, ಇದ್ ಯಾಕೆ ಸರಿ ಇಲ್ಲ ಅಂತಾನೂ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇದು ಟಿಪ್ಪಣಿಗಳು ಸಹ ಇಲ್ಲದೆ ಆಗಲ್ಲ. ಟಿಪ್ಪಣಿಗಳು ಏನ್ ವಿವರಣೆ ಮಾಡಿದ್ದಾರೆ ಇದಕ್ಕೆ ಅಂದ್ರೆ, ಅವ್ಯಕ್ತ ಮೂಲ ಅಂದ್ರೆ ಕೆಲವರು ಅರ್ಥ ಮಾಡಿದ್ರು ಅವ್ಯಕ್ತ ತತ್ವ ಅಂದ್ರೆ ಏನು ಈ ಮಹತ್ತತ್ವ ಅಹಂಕಾರ ತತ್ವ ಇದೆ ಅದಕ್ಕಿಂತ ಮೇಲಿನ ತತ್ವ, ಆ ತತ್ವಕ್ಕೆ ಮೂಲ ಅಂದ್ರೆ ಕಾರಣ ಅಂತ ಹೇಳ್ಬೇಕು. ಅದೇ ತಪ್ಪು. ಅವ್ಯಕ್ತ ತತ್ವಕ್ಕೆ ದೇವರ ಕಾರಣ ಅಲ್ಲ, ದೇವರಿಗೆ ಅವ್ಯಕ್ತ ತತ್ವ ಕಾರಣ ಅಂತ ಹೇಳ್ತಾರೆ. ಇದ್ ಹೇಗ್ ಸರಿ? ಯಾರು ಹೀಗೆ ಹೇಳ್ತಾರ? ಅವ್ಯಕ್ತ ತತ್ವದಿಂದ ದೇವರ, ದೇವರಿಂದ ಅವ್ಯಕ್ತ ತತ್ವನ. ಆದ್ರೆ ಹೀಗೆ ಅರ್ಥ ಮಾಡಿದ್ದಾರೆ, ಇದು ಸರಿ ಇಲ್ಲ ವಸ್ತುತಃ. ಇನ್ನು ಅವ್ಯಕ್ತ ಮೂಲ ಅನ್ನೋ ಶಬ್ದ ಬಳಸಿದಾರಲ್ಲ ಅಂದ್ರೆ, ಹೌದು
ಅವ್ಯಕ್ತ ಮೂಲ ಅಂದ್ರೆ ಅರ್ಥ ಅವ್ಯಕ್ತದ ಕೆಳಗಿನ ಭಾಗ ಅಂತ ಅರ್ಥ. ಅವ್ಯಕ್ತದ ಕೆಳಗಿದೆ ಅಂದ್ರೆ ಏನರ್ಥ? ಸರಿ ಹೋಯ್ತಲ್ಲ ಈಗ. ಯಾಕಂದ್ರೆ ಅವ್ಯಕ್ತ ತತ್ವಕ್ಕಿಂತ ದೇವ್ರು ಮೇಲಾಗ್ಬಾರ್ದು, ದೇವ್ರು ನಮಗೆ ಕೆಳಗಡೆ ಆಗ್ಬೇಕು. ಅಂದ್ರೆ ಮೂಲ ಅಂದ್ರೆ ಕೆಳಗಿನದು ಅಂತ ಅರ್ಥ. ಕೆಳಗಿನ ಭಾಗಕ್ಕೆ ಮೂಲ ಅಂತ ಕರೀತಾರೆ. ಹಾಗಾದ್ರೆ ಅವ್ಯಕ್ತ ತತ್ವಕ್ಕಿಂತ ಕೆಳಕ್ಕೆ ಅಂದ್ರೆ ಅವ್ಯಕ್ತ ತತ್ವನೇ ಕಾರಣ ಆ ದೇವರಿಗೆ ಅಂತ, ಹೀಗೆ ಈ ಅವ್ಯಕ್ತ ಮೂಲ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಬರುದು. ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಗೆ ಅರ್ಥ ಆಗದೆ ಇರೋ ವಿಷಯ ಏನಂದ್ರೆ, ಯಾಕೆ ಈ ಅವ್ಯಕ್ತ ತತ್ವದಿಂದ ದೇವರನ್ನ ಹೇಳ್ತಾರೆ ಇವರೆಲ್ಲ? ದೇವರೇ ತಾನೇ ಇಡೀ ಜಗತ್ತಿಗೆ ಸೃಷ್ಟಿಯನ್ನು ಮಾಡೋನು, ಎಲ್ಲವನ್ನೂ ಅವನೇ ತಂದು ಕೊಡುತ್ತಾನೆ ಜಗತ್ತಿಗೆ. ಯಾಕೆ ಅವ್ಯಕ್ತ ತತ್ವನ ದೇವರಿಗೂ ಒಂದು ಮೂಲ ಅಂತ ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ಒಂದು ಸಿದ್ಧಾಂತ ಇದೆ, ಮಧ್ವ ಸಿದ್ಧಾಂತ. ಆ ಸಿದ್ಧಾಂತದಲ್ಲಿ ಏನ್ ಒಪ್ಕೊಂಡಿದ್ದಾರೆ ಅಂದ್ರೆ, ದೇವರು ಒಬ್ಬನೇ ಇರೋದು, ಇನ್ಯಾವುದೂ ಇಲ್ಲ ವಸ್ತುತಃ, ಸತ್ಯ ಅದೊಂದೇ ತತ್ವ. ಆದ್ರೆ ಅಜ್ಞಾನ ಒಂದಿದೆ, ಅಜ್ಞಾನ ದೇವರಿಗಿದೆ, ಅವಿದ್ಯೆ ದೇವರಿಗಿದೆ. ಆ ಅವಿದ್ಯೆ ದೇವರಿಗಿದ್ದಾಗ ಏನಾಗತ್ತೆ, ಒಬ್ಬನೇ ದೇವ ಅನೇಕ ಜೀವರಾಶಿಗಳಾಗಿ ಕಾಣ್ತಾನೆ. ವಸ್ತುತಃ ಅನೇಕ ಜೀವರಿಲ್ಲ, ದೇವರಿರೋ ಒಬ್ನೇ. ಆದ್ರೆ ಅಜ್ಞಾನ ಯಾವಾಗ ಅಂಟ್ಕೊಳತ್ತಲ್ಲ ಒಬ್ಬನಿಗೆ, ಆಗ ಶುರುವಾಗತ್ತೆ. ಈಗ ಹೇಗಾಯ್ತು, ನಮ್ಗೆ ಅಜ್ಞಾನ ಬಂತು ಅಂದ್ರೆ ಈಗ ಸರಿಯಾಗಿ ನಮಗ್ ನೋಡ್ಲಿಕ್ಕೆ ಇಲ್ಲ, ಕಣ್ಣಲ್ಲಿ ಏನೋ ದೋಷ ಬಂತು, ಅದರಿಂದ ಅಜ್ಞಾನ. ಏನ್ ಮಾಡ್ತೀವಿ, ಒಬ್ರೆಲ್ಲ 4 ಜನ ತರ ಕಾಣ್ತಾ ಇರ್ತಾರೆ. ಅದ್ ಅನೇಕ ಕಾರಣಗಳಿಂದ. ಅವನು ಮದ್ಯಪಾನ ಮಾಡ್ಬಿಟ್ಟ, ಕುಡಿದು ಬಿಟ್ಟಿದ್ದಾನೆ ಚೆನ್ನಾಗಿ. ಮದ್ಯಪಾನ ಮಾಡಿದಾಗ ಏನಾಗುತ್ತೆ, ಏನೇನೋ ಕಾಣ್ತಾ ಇರುತ್ತೆ, ಏನೇನೋ ಆಗುತ್ತೆ. ಯಾಕೆ? ಆ ಕುಡಿದ ಆ ದೋಷ, ಅದರಿಂದ ಅಜ್ಞಾನ, ಅಜ್ಞಾನದಿಂದ ಏನೇನೋ ಕಾರ್ಯ, ಅದು ಒಂದಿದ್ದು 2, 2 4, ಹೀಗೆ ಏನೇನೋ ಆಗುತ್ತೆ, ಏನೇನೋ ವ್ಯವಹಾರವನ್ನು ಮಾಡ್ತಾರೆ. ಇದು ಸಾಮಾನ್ಯವಾಗಿ ನಾವು ಹೇಳುವಂತ ಮಾತು. ಆದ್ರೆ ಬ್ರಹ್ಮನಿಗೆ ಅಂದ್ರೆ ಪರಬ್ರಹ್ಮನಿಗೆ ಅಜ್ಞಾನ ಅವಿದ್ಯೆ ಇರೋದ್ರಿಂದ ಈ ಜಗತ್ತಾಗಿ ಅವನು ಬದಲಾಗ್ತಾನೆ, ಅಥವಾ ಜಗತ್ತಾಗಿ ಅವನು ಕಾಣಿಸ್ಕೊಳ್ತಾನೆ. ವಸ್ತುತಃ ಬ್ರಹ್ಮ ಏಕಮೇವ ಸತ್ಯಂ ಅನ್ಯತ್ ಮಿಥ್ಯ ಅಂತ ಈ ತರ ಸಿದ್ಧಾಂತ ಇದೆ. ಈ ಸಿದ್ಧಾಂತದ ಪ್ರಕಾರ ಏನಾಯ್ತು, ಅಜ್ಞಾನ ಮುಖ್ಯ. ಅಜ್ಞಾನನೇ ಒಂದ್ ರೀತಿ ದೇವರನ್ನ ತನ್ನ ಹತೋಟಿಲಿ ಇಟ್ಕೊಂಡಿದೆ ಅಜ್ಞಾನ. ಆದ್ರಿಂದ ಅಜ್ಞಾನ ಶ್ರೇಷ್ಠ ಆಯ್ತು. ಅಜ್ಞಾನಕ್ಕಿಂತ ಕೆಳಕ್ಕಿರೋ ದೇವರು, ಅದನ್ನೇ ಭಾಗವತ ಇಲ್ಲಿ ಅವ್ಯಕ್ತ ಮೂಲ ಅಂತ ಹೇಳಿದೆ ಅಂತ. ಇದು ಇವ್ರ ವ್ಯಾಖ್ಯಾನ. ಆದ್ರೆ ಇದು ತಪ್ಪು. ಯಾಕೆಂದ್ರೆ ದೇವರು ತಾನು ನಿಜ ಜಗತ್ತಾಗಿ ಕಾಣ್ಬೇಕು ಅಂದ್ರೆ ಅಜ್ಞಾನ ಬೇಕು ನಿಜ. ಹಾಗಂತ ಹೇಳಿ ಅಜ್ಞಾನಕ್ಕೆ ತೀರಾ ಅಷ್ಟೊಂದು ಸ್ವಾತಂತ್ರ್ಯ ಕೊಡಬೇಡಿ. ಈಗ ನಾವೊಂದು ಮೊಬೈಲ್ ನೋಡ್ಕೊಂಡು ನಾವು ಎಲ್ಲ ಕೆಲಸವನ್ನ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಮೊಬೈಲ್ ನೋಡ್ಕೊಂಡು ಮೊಬೈಲ್ ಏನೋ ಉಪಯೋಗಿಸ್ತಾ ಇರ್ತೀವಿ. ಕೊನೆಗೆ ಏನಾಯ್ತು, ಮೊಬೈಲ್ ಪರಾಧೀನ ಆಗ್ಬಿಟ್ವಿ ನಾವು. ಯಾಕಂದ್ರೆ ಅದು ಬೇಕು, ಅದಿಲ್ಲದೆ ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ನಮ್ಮ ಅಸ್ತಿತ್ವನೂ ಬಿಟ್ಕೊಟ್ಟು ಎಲ್ಲಾನು ಅದಕ್ಕೆ ಕೊಟ್ಬಿಡ್ತೀವ? ಇಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತೀವಿ, ಏನ್ ಬೇಕೋ ಅದನ್ನ ಮಾಡ್ಕೊಳ್ತೀವಿ. ಇದೊಂದ್ ರೀತಿ ಆ ತರ ಆಯ್ತು. ದೇವರ ಈ ಅವಿದ್ಯೆ ಏನಿದೆ, ದೇವರಿಗಿಲ್ಲ ಅವಿದ್ಯೆ, ದೇವರ ಜೊತೆಗೆ ಅವಿದ್ಯೆ ಅಂತ ಏನ್ ಹೇಳ್ತಾರೆ, ಆ ವಿದ್ಯೆಯಿಂದ ಕೆಲಸ ಮಾಡ್ಕೊಳ್ತಾನೆ ದೇವ್ರು, ಇಲ್ಲ ಅಂತಿಲ್ಲ, ಅವನಿಗೆ ಉಪಯೋಗಕ್ಕೆ ಬರುತ್ತಂತೆ ಇವ್ರ ಪ್ರಕಾರ. ಆದ್ರೆ ಅವಿದ್ಯೆಯನ್ನ ಅಷ್ಟೊಂದು ಸ್ವತಂತ್ರವಾಗಿ ಮೊದಲನೇ ಸ್ಥಾನ ಕೊಡಲ್ಲ. ಏನ್ ಮೊಬೈಲ್ ಹೇಳೋ ತರ ನಾವು ಕೇಳ್ತಾ ಕೊಡ್ತೀವ? ಇಲ್ಲ, ಎಲ್ಲಾ ವಿಷಯದಲ್ಲಿ ನಾವು ಸ್ವಂತ ಆಲೋಚನೆಯನ್ನು ಮಾಡ್ಕೊಳ್ಬೇಕು. ಮಾಡದೇ ಇದ್ರೆ ತೀರಾ ವ್ಯರ್ಥ, ಅದ್ ಬೇರೆ ವಿಷಯ. ಅಂತೂ ಒಂದು ಜಡ ಪದಾರ್ಥವನ್ನ ನಾವು ನಂಬಿದ್ರೆ, ಅದರಿಂದ ಉಪಕಾರ ಆಗ್ತಾ ಇದ್ರೆ, ನಾವು ಸರ್ವಥಾ ಅದರ ಅಧೀನವಾಗಿರ್ಬೇಕು ಅಂತಿಲ್ಲ. ನಮ್ಮ ಸ್ವಾತಂತ್ರ್ಯ ಶಕ್ತಿ ಏನಿದೆ ಅದು ಹಾಗೆ ಇರುತ್ತೆ, ಅದ್ ಖಂಡಿತ ಹೋಗಲ್ಲ. ಈ ಅರ್ಥದಲ್ಲಿ ಏನಾಯ್ತು, ಭಗವಂತನ ಜೊತೆಗೆ ಅವಿದ್ಯೆ ಇದ್ರು ಅದು ಭಗವಂತನಿಗೆ ಭ್ರಮೆಯನ್ನ ಉಂಟು ಮಾಡಲ್ಲ. ಯಾಕಂದ್ರೆ ಅವಿದ್ಯೆ ಯಾರ ಜೊತೆಗಿರುತ್ತೋ ಅವನಿಗೆ ಭ್ರಮೆ ಬರ್ಬೇಕು. ನಿಮ್ ಪ್ರಕಾರ ದೇವ್ರ ಜೊತೆಗೆ ಅವಿದ್ಯೆ ಇದ್ರೆ ದೇವ್ರಿಗೆ ಭ್ರಮೆ ಬರುತ್ತಾ? ಅವನು ತಪ್ಪಾಗಿ ತಿಳ್ಕೊಳ್ತಾನ? ಇಲ್ಲ, ಅದು ಜೀವರಿಗೆ ಮಾತ್ರ ಅಜ್ಞಾನ ಅಂತ ಹೇಳ್ಬೇಕು. ಜೀವರಿಗೆ ಮಾತ್ರ ಭ್ರಮೆ ಬರುತ್ತೆ. ಅದಿರ್ಲಿ. ಹಾಗಾದ್ರೆ ಏನಾಯ್ತು, ಅವಿದ್ಯೆಯನ್ನ ಬಳಸ್ಕೊಳ್ತಾನೆ ದೇವರು. ಅವಿದ್ಯೆ ಬೇಕು ದೇವರಿಗೆ ಮುಖ್ಯವಾಗಿ. ಇಷ್ಟು ವಿಷಯ ಬಂತು. ಇದು ಒಂದು ಅರ್ಥ. ಮತ್ತೊಂದು ಅರ್ಥ ಹೇಳ್ತಾರೆ ಈ ಶಬ್ದಕ್ಕೆ, ಅವ್ಯಕ್ತ ಮೂಲ ಅಂದ್ರೆ. ಅವ್ಯಕ್ತ ಅಂದ್ರೆ ವ್ಯಕ್ತ ಅಂದ್ರೆ ಕಣ್ಣಕ್ ಕಾಣಿಸೋದು, ಅವ್ಯಕ್ತ ಆಗೋದು ಕಣ್ಣಕ್ ಕಾಣಿಸ್ದೇ ಇರೋದು ಅಂತ ಅರ್ಥ. ಯಾವ್ದು ಕಣ್ಣಕ್ ಕಾಣಲ್ಲ? ಶುದ್ಧ ಬ್ರಹ್ಮ, ಆ ಪರಬ್ರಹ್ಮನ ನಾವು ನೋಡಿಲ್ಲ ಇದುವರೆಗೂ. ವ್ಯಕ್ತ ಯಾವ್ದು? ನಮ್ಗೆ ಕಣ್ ಮುಂದೆ ಓಡಾಡ್ತೋ ಅಂತ ವಸ್ತುಗಳು, ಎಲ್ಲ ಪುಸ್ತಕಗಳು, ಅದು ಇದು, ಇದೆಲ್ಲ ವ್ಯಕ್ತ ವಸ್ತು, ವ್ಯಕ್ತ. ಅವ್ಯಕ್ತ ಅಂದ್ರೆ ಕಣ್ಣಕ್ ಕಾಣದೇ ಇರೋಂಥ ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮ ಏನಿದಾನೆ ಅವನೇ ತಾನು ಈಶ್ವರನಾಗೋದು. ಅವ್ರ ಪ್ರಕಾರ ಅಂದ್ರೆ 2 ಬ್ರಹ್ಮನನ್ನು ಒಪ್ಪಿದ್ದಾರೆ, 2 ಬ್ರಹ್ಮರು. ಚತುರ್ಮುಖ ಬ್ರಹ್ಮದೇವರು ಇನ್ನೊಂದು ಬ್ರಹ್ಮ ಹಾಗಲ್ಲ. ಅವರ ಪ್ರಕಾರ ಈಗ ರಾಮ ಕೃಷ್ಣ ಎಲ್ಲ ಭಗವಂತನ ಅವತಾರ ಇದೆಯಲ್ಲ, ಇದನ್ನ ಈಶ್ವರ ಅಂತ ಕರೀತಾರೆ. ಇದು ಒಂದು, ಇದೆಲ್ಲ ಅವತಾರ. ಮೂಲ ರೂಪ ಯಾವ್ದಿದೆ?
ನಾರಾಯಣ ರೂಪ ಹೇಳ್ತೀವಿ. ಆ ನಾರಾಯಣನು ವಸ್ತುತಃ ಇವ್ರ ಪ್ರಕಾರ ಈಶ್ವರ. ಯಾವ್ದು ನಿಜವಾಗಿ ದೇವರು ಅವ್ರ ಪ್ರಕಾರ ಅಂದ್ರೆ ನಿರ್ಗುಣ ಬ್ರಹ್ಮ. ಅಂದ್ರೆ ಯಾವ ದೇವರಲ್ಲಿ ಗುಣ ಇಲ್ಲ, ಯಾವ ದೇವರಲ್ಲಿ ಕ್ರಿಯೆ ಇಲ್ಲ, ಈ ತರ ಏನೂ ಇಲ್ಲದೆ ಇರುವಂತಹ ಒಂದು ತತ್ವ. ಅಂಥ ತತ್ವಕ್ಕೆ ಬ್ರಹ್ಮ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಅವ್ಯಕ್ತ, ಇದು ಮಾತ್ರ ಕಣ್ಣಿಗೆ ಕಾಣಿಸಲ್ಲ. ರಾಮಕೃಷ್ಣರಾದ್ರೂ ಕಣ್ಣಿಗೆ ಕಾಣಿಸ್ಬೋದು, ನಿರ್ಗುಣ ಬ್ರಹ್ಮ ಕಣ್ಣಿಗೆ ಕಂಡಿಲ್ಲ. ಹಾಗಾದ್ರೆ ನಿರ್ಗುಣ ಬ್ರಹ್ಮ ಕಣ್ಣಿಗೆ ಕಾಣದೇ ಇರೋದ್ರಿಂದ ಅದಕ್ಕೆ ಅವ್ಯಕ್ತ ಅಂತ ಕರೀತಾರೆ. ಈ ಅವ್ಯಕ್ತದ ಮೂಲ ಯಾವ್ದಕ್ಕೆ ಮೂಲ ಅಂದ್ರೆ ಈಶ್ವರ ರೂಪಗಳಿಗೆ. ಆ ನಿರ್ಗುಣ ಬ್ರಹ್ಮ ಏನಾದ ಸಗುಣ ಬ್ರಹ್ಮನಾಗಿ ಎಲ್ಲ ಕಡೆ ಕಾಣಿಸ್ಲಿಕ್ಕೆ ಪ್ರಾರಂಭಗೊಂಡ. ಹೀಗೆ ಈ ಅವ್ಯಕ್ತ ಮೂಲ ಅನ್ನೋ ಒಂದು ಭಾಗವತದಲ್ಲಿ ಸಿಗೋ ಪದಕ್ಕೆ ಪೂರ್ಣ ಬೇರೆ ಅರ್ಥ ಹೇಳ್ತಾ ಇದಾರೆ. ದ್ವೈತ ಅಲ್ಲ, ಅದ್ವೈತ ಪರವಾಗಿ ಅರ್ಥ ಹೇಳ್ತಾ ಇದ್ದಾರೆ ಅಂತ ತಾತ್ಪರ್ಯ. ಇಷ್ಟೆಲ್ಲ ಅರ್ಥ ಮಾಡಿದ್ರು. ಇದು ಒಬ್ರು ಮಾಡಿದ ಅರ್ಥ. ಇನ್ ಕೆಲವ್ರು ಅರ್ಥ ಮಾಡೋದೇನಂದ್ರೆ ಅವ್ಯಕ್ತ ಅನ್ನೋ ಶಬ್ದಕ್ಕೆ ಶಾಸ್ತ್ರ ತಿಳ್ಕೊಂಡಿರೋರ್ ಮಾತಿನಲ್ಲಿ ವ್ಯಕ್ತ ಅಲ್ಲ, ಗೊತ್ತಾಗಲ್ಲ ಅಂದ್ರೆ ಅರ್ಥ ವಾಸ್ತವಿಕವಾಗಿ ಅದು ಏನು ಇಲ್ವೇ ಇಲ್ಲ ಅಂತ. ಅವ್ಯಕ್ತ ಅಂದ್ರೆ ವಾಸ್ತವಿಕವಾಗಿ ಏನು ಇಲ್ದೇ ಇರೋದು. ಶಾಸ್ತ್ರನೂ ತಿಳಿಸ್ಲಿಲ್ಲ, ಶಾಸ್ತ್ರ ಗೊತ್ತಿರೋರು ಹೇಳಲಿಲ್ಲ ಅಂದ್ರೆ ಆ ವಿಷಯ ಜಗತ್ನಲ್ಲಿ ಇಲ್ವೇ ಇಲ್ಲ ಅಂತ ಅರ್ಥ. ಅಂಥ ವಸ್ತುವನ್ನ ಅವ್ಯಕ್ತ ಅಂತ ಕರೀತಾರೆ. ಈ ಅವ್ಯಕ್ತ ಅಂದ್ರೆ ಏನರ್ಥ? ಹಾಗಾದ್ರೆ ಈ ಅವ್ಯಕ್ತ ಮೂಲ ಅಂದ್ರೆ ಅವನಿಗೆ ಯಾವುದು ಬೇರೆ ಕಾರಣ ಇಲ್ಲ, ಅವನಿಗೆ ಅವನೇ ಕಾರಣ ಅಂತ ಅರ್ಥ. ಅವ್ಯಕ್ತ ಮೂಲ ಅನ್ನೋ ಶಬ್ದಕ್ಕೆ ಅವ್ಯಕ್ತ ಅಂದ್ರೆ ಶಾಸ್ತ್ರದಲ್ಲಿ ಇಲ್ದೇ ಇರೋ ವಸ್ತು ಅಂತ ಅರ್ಥ. ಅವಾಸ್ತವ, ವಾಸ್ತವ ಅಲ್ದೇ ಇರೋ ವಸ್ತುನೇ ಇವ್ನಿಗೆ ಮೂಲ ಅಂದ್ರೆ ಅದು ಅವನೇ ಅಷ್ಟೇ, ಇನ್ಯಾರು ಅಲ್ಲ. ಶಾಸ್ತ್ರವೇತ್ರಗಳು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವಸ್ತು ಇದ್ರೆ ಅದು ದೇವ್ರು ಮಾತ್ರ. ದೇವರು ದೇವರಿಗೆ ಮೂಲ. ಹಾಗಾದ್ರೆ ಅವ್ಯಕ್ತ ಅಂದ್ರೆ ದೇವರು, ದೇವರಿಗೆ ದೇವರೇ ಮೂಲ ಅಂತ ಹೇಳಿದಾಗ ಆಯ್ತು ಅಂತ ಕೆಲವರು ವ್ಯಾಖ್ಯಾನ. ಆದ್ರೆ ಇದೆಲ್ಲ ಸರಿ ಇಲ್ಲ. ಯಾಕಂದ್ರೆ ಈಶ್ವರನಿಗೆ ಕಾರಣ ಅವಿದ್ಯೆ ಅನ್ನೋದು, ಮತ್ತೆ ಶುದ್ಧ ಬ್ರಹ್ಮ ತಾನೇ ಈಶ್ವರನಾಗಿ ಹೊರಗ್ ಬಂದ ಅನ್ನೋದು, ಮತ್ತೆ ಶಾಸ್ತ್ರಗಳಲ್ಲಿ ಭಗವಂತನಿಗೆ ಒಂದು ಬೇರೆ ಕಾರಣ ಇದೆ, ತನಗ್ ತಾನೇ ಕಾರಣ ಅಂತ ಹೇಳೋದಾಗ್ಲಿ, ಇದು ಯಾವ್ದು ಸರಿ ಇಲ್ಲ. ಅಷ್ಟೇ ಅಲ್ಲ, ಕೆಲವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ತರ ಎಲ್ಲ ನೀವು ಭಗವಂತನಿಗೆ ಕಾರಣ ಅನ್ನೋದನ್ನ ಒಪ್ಪುತ್ತಾ ಹೋದ್ರೆ ಅವ್ಯಕ್ತ ಮೂಲ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಹೇಳ್ಬೇಕು? ಸುಲಭವಾಗಿ ಅವನೇ ಕಾರಣ ಅನ್ನೋ ತರ ಶಬ್ದವನ್ನ ಯಾವ್ದಾದ್ರು ಬಳಸ್ಬೋದಿತ್ತು. ಭಾಗವತದಲ್ಲಿ ಹೀಗೆ ಅವ್ಯಕ್ತ ಮೂಲಂ ಅಂತ ಬಳಸಿದ್ದಾರೆ ಅಂತಂದ್ರೆ ಇದರ ಹಿನ್ನೆಲೆಯಾಗಿ ಏನೋ ಒಂದು ವಿಶೇಷವಾದ ಅರ್ಥ ಇದೆ ಅಂತ ಅರ್ಥ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಅವ್ಯಕ್ತ ಅಂದ್ರೆ 3 ಗುಣಗಳಿರೋ ಪ್ರಕೃತಿ ತತ್ವ, ಅದಕ್ಕೆ ಮೂಲ ಅದು ಪರಮಾತ್ಮ ಅಂತ ಅರ್ಥ. ಹಾಗಾದ್ರೆ ಪ್ರಕೃತಿ ತತ್ವ ಕಣ್ಣಿಗೆ ಕಾಣಿಸಲ್ವಾ? ದೇವರ ತರ ನಿಜ ಕಣ್ಣಿಗೆ ಕಾಣಿಸಲ್ಲ. ಈಗ ಮರ ಮೇಲ್ ಕಾಣುತ್ತೆ, ಮರದ ಬೇರ್ ಕಾಣುತ್ತಾ? ನಮಗೆ ಮೇಲಿದ್ದಾಗ ನಮ್ಗೆ ಅದ್ ಬೆಳೆದಾಗ ಅದು ಕಾಣಲ್ಲ ಆ ಬೇರು. ಹಾಗಾದ್ರೆ ಹೇಗೆ ಬೇರುಗಳು ಮೂಲ ವಸ್ತು ಹೇಗೆ ಕಾಣೋದಿಲ್ಲ, ಹಾಗೆ ಅವ್ಯಕ್ತ ತತ್ವನು ಕಾಣೋದಿಲ್ಲ. ಅಂಥ ತತ್ವಕ್ಕೂ ಭಗವಂತ ತಾನು ಕಾರಣ ಆಗಿದ್ದಾನೆ ಅಂತ ಇಷ್ಟನ್ನು ತಿಳಿಸ್ಬೇಕಾಗಿದೆ. ಈ ಅರ್ಥದಲ್ಲಿ ಅಲ್ಲಿ ಅವ್ಯಕ್ತ ಅಂತ ಬಳಸಿದ್ದು. ಅದರಿಂದ ಪರಮಾತ್ಮನೇ ಪ್ರಕೃತಿ ತತ್ವಕ್ಕೆ ಕಾರಣ ಅಂತ ಸುಂದರವಾದ ಅರ್ಥ ಇದೆ. ಇದನ್ ಬಿಟ್ಟು ದೇವರಿಗೊಂದು ಕಾರಣ ಅಂತೆ, ಅದು ದೇವರೇ ಆಗ್ತಾನಂತೆ, ಮತ್ತೆ ಶುದ್ಧ ಬ್ರಹ್ಮನಿಂದ ಒಂದು ಸಗುಣ ಬ್ರಹ್ಮ ಬಂದಂತೆ, ಅಥವಾ ಅವ್ಯಕ್ತ ತತ್ವನೇ ದೇವರಿಗೆ ಎಲ್ಲ ತಂದು ಕೊಡ್ತಂತೆ ಅಂತ ಹೀಗೆಲ್ಲ ಅರ್ಥ ಏನ್ ಮಾಡಿದ್ದಾರೆ, ಇದು ಯಾವ್ದು ಸರಿ ಇಲ್ಲ. ಯಾಕಂದ್ರೆ ಮೋಕ್ಷ ಧರ್ಮದಲ್ಲಿ ಬರುವಂತ ಈ ಮಾತನ್ನ ಮರೆತು ಹೋಗ್ಬಿಟ್ಟಿದ್ದಾರೆ. ಅವ್ಯಕ್ತ ಅಂದ್ರೆ ತ್ರಿಗುಣ ಪ್ರಕೃತಿ, 3 ಗುಣ ಇರುವಂತ ಪ್ರಕೃತಿ ತತ್ವ ಅಂತ ಈ ರೀತಿ ಆಚಾರ್ಯರು ಒಂದು ಶಬ್ದಕ್ಕೆ ಅರ್ಥ ಹೇಳೋ ಮುಖಾಂತರ ಈ ವಿಷಯವನ್ನ ಚೆನ್ನಾಗಿ ನಮಗೆ ಕೊಟ್ಟಿದ್ದಾರೆ. ಈ ತರ ಇನ್ನು ಅನೇಕ ವಿಷಯ ಇದೆ ಮುಂದಿನ ಭಾಗಗಳಲ್ಲೂ ಕೂಡ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ.